ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರ್ಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ, ಅಡ್ವೈಸ್ ಬೇಕಿದ್ರೆ ಪರ್ಸ್ನಲ್ ರೀಡಿಂಗ್ ತಗೋಬಹುದು. ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಕೇಳೋಣ. ಇದು ಎಲ್ರಿಗೂ ಅನ್ವಯಿಸುತ್ತೆ, ರಿಲೇಷನ್ಶಿಪ್ನಲ್ಲಿರೋರು, ಫ್ರೆಂಡ್ಶಿಪ್ನಲ್ಲಿರೋರು. ಈಗ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ನೋಡೋಣ. ಟ್ರಾವೆಲಿಂಗ್ ಲೈಟ್ಲಿ, ಮತ್ತೊಂದು ಫೆಲೋ ಟ್ರಾವೆಲರ್ಸ್. ಇಲ್ಲಿ ಗೇಟ್ಸ್ ಆಫ್ ಟ್ರಯಂಫ್ ಅಂತ ಬರ್ತದೆ. ಸಕ್ಸಸ್ ಎಕ್ಸ್ಪ್ಯಾಂಡ್ಸ್ ಇನ್ ಯೋರ್ ಲೈಫ್. ಇದಕ್ಕೆ ಏನು ಅರ್ಥ ಇದೆ ಆಮೇಲೆ ನೋಡೋಣ. ಈಗ ಇಲ್ಲಿಂದ ಒಂದು ಕಾರ್ಡ್ ತೆಗಿಯೋಣ. ಅವ್ರ ಮನಸ್ಸಲ್ಲಿ ಏನಿದೆ, ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲೊಂದು ಸರೆಂಡರ್ ಬರ್ತಾ ಇದೆ. ಬಾಟಮ್ನಲ್ಲಿ ಏನಿದೆ, ಸೈಲೆನ್ಸ್. ಇಬ್ಬರ ಕನೆಕ್ಷನಲ್ಲಿ ಈಗ ಸೈಲೆನ್ಸ್ ಇದೆ ಅನ್ನೋದು ಬರ್ತದೆ. ಇಬ್ಬರು ಮಾತಾಡ್ತಾ ಇಲ್ಲ, ಸೈಲೆಂಟ್ ಆಗಿದ್ದೀರಾ. ಆದರೆ ಮನಸ್ಸಲ್ಲಿ ನೂರಾರು ಯೋಚನೆಗಳಿದೆ, ನೂರಾರು ಭಾವನೆಗಳಿದೆ. ಸಿಂಪ್ಲಿಫೈ ಯುವರ್ ಲೈಫ್ ಅನ್ನೋದು ಬರ್ತದೆ. ಇಬ್ಬರು ದೂರ ಆಗಿದ್ದೀರಾ, ಆದರೆ ಇವತ್ತಿನ ದಿವಸ ಅವರು ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಬರ್ತದೆ. ನಿಮ್ಮ ಬಗ್ಗೆ ತುಂಬ ಲೈಟಾಗಿ ತೊಗೊಂಡಿದ್ರು ಎಲ್ಲನೂ. ನಿಮ್ಮ ಯಾವುದೇ ಮಾತುಗಳಿಗೆ, ಯಾವುದೇ ನಿರ್ಧಾರಗಳಿಗೆ ಅಷ್ಟೊಂದು ರೆಸ್ಪಾಂಡ್ ಮಾಡ್ತಾ ಇರಲಿಲ್ಲ, ಅಷ್ಟೊಂದು ಗಮನ ಕೊಡ್ತಾ ಇರಲಿಲ್ಲ. ಈಗ ನೀವಿಬ್ಬರೂ ದೂರ ಆಗಿದ್ದೀರಾ. ಈಗ ಅವ್ರಿಗೆ ಸರೆಂಡರ್ ಆಗಬೇಕು ಅನ್ನೋ ಒಂದು ಮನಸ್ಸಿದೆ. ಈ ಗ್ಯಾಪಲ್ಲಿ ಅವ್ರಿಗೆ ನೀವು ಇಲ್ದಿರೋ ಅನುಭವ ಆಗ್ತಾ ಇದೆ. ಇಬ್ಬರೂ ಫೆಲೋ ಟ್ರಾವೆಲರ್ಸ್ ಆಗಿದ್ರಿ ಅನ್ನೋದು ಬರ್ತಾ ಇದೆ. ಒಳ್ಳೆ ಫ್ರೆಂಡ್ಶಿಪ್ ಇತ್ತು ಅಥವಾ ರಿಲೇಷನ್ಶಿಪ್ನಲ್ಲಿದ್ರಿ. ಯಾವುದೋ ಕಾರಣಗಳಿಂದ ಇಬ್ಬರೂ ದೂರ ಆಗಿದ್ದೀರಾ ಅನ್ನೋದಿದೆ. ಆದರೆ ಈಗ ಅವ್ರಿಗೆ ಸರೆಂಡರ್ ಆಗಬೇಕು ಅನ್ನೋದಿದೆ. ನಿಮ್ಮನ್ನು ಮಾತಾಡಿಸ್ಬೇಕು, ನಿಮ್ಮನ್ನು ಭೇಟಿ ಮಾಡಬೇಕು, ಎಲ್ಲನೂ ಹೇಳ್ಕೋಬೇಕು, ತನ್ನ ಸೈಡ್ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದಿದೆ. ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಲಿ, ಅವ್ರ ಸೈಡ್ ಕ್ಲಿಯರ್ ಮಾಡ್ಕೋಬೇಕು ಆ ಒಂದು ಮನಸ್ಸಾಗ್ತಾ ಇದೆ ಅವ್ರಿಗೆ. ಇಲ್ಲಿ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಡೀಟೇಲ್ ಆಗಿ ಏನು ಬರುತ್ತೆ, ಅವ್ರ ಮನಸ್ಸಲ್ಲಿ ಏನಿದೆ, ಯಾಕೆ ಈಗ ಸೈಲೆಂಟ್ ಆಗಿದ್ದೀರಾ ನೀವಿಬ್ರೂ, ಅವ್ರಿಗೇನು ಅನ್ನಿಸ್ತಾ ಇದೆ ನಿಮ್ಮ ಬಗ್ಗೆ, ಹಾಗೆ ಕೇಳೋಣ. ಇಲ್ಲಿ ದಿ ಟವರ್ ಕಾರ್ಡ್ ಬರ್ತದೆ. ಏನೋ ಸಡನ್ ಚೇಂಜ್ ಇದೆ ನಿಮ್ಮ ಲೈಫಲ್ಲಿ. ಅವ್ರು ಹೇಳ್ದೆ ಕೇಳ್ದೆ ನಿಮ್ಮಿಂದ ದೂರ ಆಗಿರಬಹುದು. ಇದ್ದಕ್ಕಿದ್ದ ಹಾಗೆ ಮಾತು ಬಿಟ್ಟಿದ್ದೀರಾ ನೀವಿಬ್ರೂ ಅನ್ನೋದಿದೆ. ಬಾಟಮ್ನಲ್ಲಿ 2 ಆಫ್ ಕಪ್ಸ್ ಇದೆ. ಇಬ್ಬರೂ ಒಂದು ಡಿವೈನ್ ಕನೆಕ್ಷನ್ನಲ್ಲಿದ್ದೀರಾ. ನೀವು ಒಳ್ಳೆ ಫ್ರೆಂಡ್ಶಿಪ್ನಲ್ಲಿದ್ರಿ ಅಥವಾ ರಿಲೇಷನ್ಶಿಪ್ನಲ್ಲಿದ್ರಿ ಅಂತ ಹೇಳಿದೆ ಆಗಲೇ. ಆದರೆ ಏನೋ ಲೋ ಎನರ್ಜಿ ಇರೋದ್ರಿಂದ ಅಥವಾ ಯಾರ್ದೋ ದೃಷ್ಟಿ ಇರೋದ್ರಿಂದ ನೀವಿಬ್ಬರೂ ದೂರ ಆಗಿದ್ದೀರಾ ಅನ್ನೋದು ಬರ್ತದೆ. ಇಲ್ಲೊಂದು ಡಿವೈನ್ ಕನೆಕ್ಷನ್ ಇದೆ ಇಬ್ಬರಲ್ಲೂ. ಇದಕ್ಕೆ ಏನು ಹೇಳತ್ತೆ ಕಾರ್ಡ್ಸ್ ನೋಡೋಣ. ಇಬ್ಬರೂ ಅಕಸ್ಮಾತ್ತಾಗಿ ದೂರ ಆಗಿದ್ದೀರಾ ಅನ್ನೋದು ಬರ್ತದೆ. ಅವ್ರು ನಿಮ್ಗೇನೂ ಕ್ಲೂ ಕೊಡದೆ ನಿಮ್ಮಿಂದ ದೂರ ಆಗಿದ್ದಾರೆ. ನಿಮಗೂ ಗೊತ್ತಾಗ್ತಾ ಇಲ್ಲ ಯಾಕೆ ಅವ್ರು ಸೈಲೆಂಟ್ ಆಗಿದ್ದಾರೆ. ಹತ್ರ ಅವ್ರನ್ನ ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಇದಕ್ಕಿದ್ದಾಗೆ ಯಾಕೆ ದೂರ ಆಗಿದ್ದಾರೆ ಆ ಥರ ನೀವು ಅನ್ಕೋತಾ ಇದ್ದೀರಾ. ಇಲ್ಲಿ ನೀವಿಬ್ರೂ ಕಾಲೇಜ್ ಫ್ರೆಂಡ್ಸ್ ಆಗಿರಬಹುದು, ಅಥವಾ ಚೈಲ್ಡ್ಹುಡ್ ಫ್ರೆಂಡ್ಸ್ ಆಗಿರಬಹುದು, ಅಥವಾ ಸೋಷಿಯಲ್ ಮೀಡಿಯಾಯಿಂದನೂ ಮೀಟ್ ಆಗಿರಬಹುದು. ನೀವಿಬ್ರೂ ನೀವು ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ, ವೆಯ್ಟ್ ಮಾಡ್ತಾ ಇದ್ದೀರಾ. ನನ್ನಿಂದ ಏನಾದ್ರೂ ತಪ್ಪಾಗಿದೆಯಾ ಆ ಥರನೂ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಅದನ್ನು ಸರಿ ಮಾಡ್ಕೊಳಕ್ಕೆ ನಾನು ರೆಡಿ ಇದ್ದೀನಿ, ಹಾಗೆಲ್ಲ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಪ್ರೇಯರ್ಸ್ ಮಾಡ್ಕೋತಾ ಇದ್ದೀರಾ, ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ದೀರಾ. ಮತ್ತೆ ಅವ್ರು ಮಾತಾಡಿಸ್ಲಿ, ಅವ್ರ ಕಾಲ್ಗೋಸ್ಕರ ಕಾಯ್ತಾ ಇದ್ದೀರಾ. ಹಾಗೆ ನಿಮ್ಮ ಮನಸ್ಸು ಇಲ್ಲಿ ಯೋಚನೆ ಮಾಡ್ತಾ ಇದೆ. ಆದರೆ ಅವ್ರು ಯಾಕೋ ನಿಮ್ಮಿಂದ ಹಿಂದೆ ಸರಿದಿದ್ದಾರೆ. ಅದು ಯಾಕೆ ಅಂತ ಮುಂದೆ ನೋಡೋಣ. ಆದರೆ ಈ ಟೈಮಲ್ಲಿ ನಿಮ್ಮನ್ನು ಮರೆಯೋಕ್ಕಾಗ್ತಾ ಇಲ್ಲ ಅವ್ರಿಗೂ. ಮತ್ತೆ ಸರೆಂಡರ್ ಆಗಬೇಕು, ಮತ್ತೆ ಮಾತಾಡಿಸ್ಬೇಕು. ಇಲ್ಲಿ ತುಂಬ ದಿನದ ಆತ್ಮೀಯತೆ ಇದೆ, ಫ್ರೆಂಡ್ಶಿಪ್ ಬೆಳೆದಿದೆ. ಹಾಗಾಗಿ ಅದನ್ನು ಬಿಟ್ಕೊಡೋಕೆ ಇಷ್ಟ ಆಗ್ತಾ ಇಲ್ಲ.
ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇದಕ್ಕೆ ಏಂಜಲ್ಸಿಂದ ಒಂದೇ ಒಂದು ಅಡ್ವೈಸ್ ನೋಡೋಣ. ಇನ್ ಬಿಟ್ವೀನ್, ಸರೆಂಡರ್ ಟು ದಿ ವಿಸ್ಡಮ್ ಆಫ್ ಯುವರ್ ಬಾಡಿ. ಇಲ್ಲಿ ಸರೆಂಡರ್ ಟು ಮಿರಾಕಲ್ಸ್ ಅಂತ ಬರ್ತಾ ಇದೆ. ಇಲ್ಲಿ ಲಿಸನ್ ಟು ಯುವರ್ ಬಾಡೀಸ್ ಮೆಸೇಜ್ ಅಬೌಟ್ ಅ ಪರ್ಸನ್ ಆರ್ ಸಿಚುವೇಶನ್ ಅನ್ನೋದು ಬರ್ತಾ ಇದೆ. ಕೆಲವು ಸರಿ ಮನಸ್ಸು ಹೇಳುತ್ತೆ, ಈ ಸಿಚುವೇಶನ್ ಇಂಪ್ರೂವ್ ಆಗುತ್ತೆ, ಅಥವಾ ಆ ವ್ಯಕ್ತಿ ನನ್ನನ್ನು ಇಷ್ಟಪಡ್ತಾ ಇದ್ದಾರೆ, ಖಂಡಿತ ಮತ್ತೆ ವಾಪಸ್ ಬರ್ತಾರೆ. ಹಾಗೆ ನಿಮ್ಮ ಒಳಮನಸ್ಸು ಒಂದೊಂದು ಸರಿ ಹೇಳುತ್ತೆ, ಏನೋ ಮಿರಾಕಲ್ಸ್ ನಿಮ್ಮ ಲೈಫಲ್ಲಿ ಬರೋದಿದೆ, ಮುಂದೆ ಏನೋ ಚೇಂಜಸ್ ಇದೆ ನಿಮ್ಮ ಲೈಫಲ್ಲಿ. ಯಾಕೆಂದರೆ ನಮ್ಮ ಜೀವನದಲ್ಲಿ ಏನೇನು ನಡಿಬೇಕು ಅನ್ನೋದಾಗಲೇ ದೇವರು ನಿಶ್ಚಯ ಮಾಡಿರ್ತಾರೆ. ಅದನ್ನು ನೀವು ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಒಂದೊಂದು ಸರಿ ಮನಸ್ಸು ಹೇಳುತ್ತೆ, ಆ ವ್ಯಕ್ತಿ ಬರ್ತಾರೆ, ಆ ವ್ಯಕ್ತಿ ನನ್ನನ್ನು ಇಷ್ಟಪಡ್ತಾರೆ, ಆ ಥರ ಅನ್ನಿಸ್ದಾಗ ನೀವು ವೆಯ್ಟ್ ಮಾಡ್ಬೋದು. ಆ ಒಂದು ಮೆಸೇಜ್ ನಿಮಗಿಲ್ಲಿ ಬರ್ತಾ ಇದೆ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ. ಇಲ್ಲೊಂದು ಗೈಡೆನ್ಸ್ ಬರ್ತಾ ಇದೆ, ರಿಸೆಪ್ಟಿವಿಟಿ, ಮತ್ತೊಂದು ಕಂಡೀಷನಿಂಗ್, ಥಂಡರ್ಬೋಲ್ಟ್, ಫೈನಲ್ ಕಾರ್ಡ್, ಪಾಸಿಬಿಲಿಟೀಸ್. ಇಲ್ಲೊಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ ಬಾಟಮ್ನಲ್ಲಿ. ನಿಮ್ಗೆ ಇಲ್ಲೊಂದು ಏಂಜಲ್ ಗೈಡೆನ್ಸ್ ಇದೆ, ನೀವು ಅದನ್ನು ಅರ್ಥ ಮಾಡ್ಕೋಬೇಕು ಅನ್ನೋದು ಮತ್ತೆ ಬರ್ತಾ ಇದೆ. ಈ ಸಿಚುವೇಶನ್ ಇಂಪ್ರೂವ್ ಆಗುತ್ತಾ? ದಿನ ಕಳೆದ ಹಾಗೆ ಈ ಸಿಚುವೇಶನ್ ಇಂಪ್ರೂವ್ ಆಗುತ್ತಾ ಇಲ್ವಾ ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಯಾವುದೋ ಕೆಲವು ಮಿರಾಕಲ್ಸ್ನ ನೀವು ರಿಸೀವ್ ಮಾಡ್ತೀರಾ, ಪಾಸಿಟಿವಿಟಿ ರಿಸೀವ್ ಮಾಡ್ತೀರಾ ಅನ್ನೋದಿದೆ, ಅಥವಾ ಕೆಲವು ಸಿಗ್ನಲ್ಗಳನ್ನು ನೀವು ರಿಸೀವ್ ಮಾಡಬಹುದು. ಇದು ಮುಂದೆ ಎಲ್ಲ ಸರಿಯಾಗ್ತಾ ಹೋಗುತ್ತೆ. ಲೋ ಎನರ್ಜಿ ಇರೋದ್ರಿಂದ ಅಥವಾ ಯಾರ್ದೋ ಕೆಟ್ಟ ದೃಷ್ಟಿ ಇರೋದ್ರಿಂದ ಈ ಥರ ಎಲ್ಲ ನಡೆಯುತ್ತೆ. ಆದರೆ ಅದಕ್ಕೋಸ್ಕರ ಪ್ರೇಯರ್ಸ್ ಮಾಡ್ಕೊಳ್ಳಿ. ನಿಮಗೆ ನಂಬಿಕೆ ಇರುವಂಥ ದೇವಸ್ಥಾನಗಳಿಗೆ ಹೋಗಿ ಕೆಲವು ಮ್ಯಾನಿಫೆಸ್ಟ್ಗಳನ್ನ ಮಾಡ್ಕೊಳ್ಳೋದ್ರಿಂದ ಈ ಸಿಚುವೇಶನ್ ಇಂಪ್ರೂವ್ ಆಗುತ್ತೆ ಅನ್ನೋದಿದೆ. ಹಾಗೆ ನಂಬರ್ 2, ನಿಮಗೆ ಪ್ರಾಮಿನೆಂಟ್ ಆಗಿದೆ. ಏನೋ ನಿಮ್ಮ ಜೀವನದಲ್ಲಿ ಬಿರುಗಾಳಿ ಇದೆ, ಇದ್ದಕ್ಕಿದ್ದ ಹಾಗೆ ಅವ್ರು ನಿಮಗೆ ಏನೂ ಹೇಳದೆ ದೂರ ಆಗಿದ್ದಾರೆ. ಅದು ಇದ್ದಕ್ಕಿದ್ದಂಗೆ ಅವರು ದೂರ ಆಗಿರೋದ್ರಿಂದ ನಿಮಗೇನೋ ಶಾಕ್ ಆದಂಗೆ ಆಗಿದೆ. ಆದರೆ ಈಗ ಅವ್ರಿಗೆ ಸರೆಂಡರ್ ಆಗಬೇಕು, ಮತ್ತೆ ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು ಅನ್ನೋ ಒಂದು ಮನಸ್ಸಿದೆ. ಹಾಗೆ ಇಬ್ಬರೂ ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೋಬೇಕು ಅನ್ನೋದು ಬರ್ತಾ ಇದೆ. ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ನ ಅವಶ್ಯಕತೆ ಇದೆ. ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಳ್ಳಿ. ಹಾಗೆ ಮುಂದೆ ನೀವಿಬ್ರೂ ಕಾಂಪ್ರಮೈಸ್ ಆಗಬಹುದು. ಇದಕ್ಕೆ ಅವ್ರು ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ ಅದು ಕೇಳೋಣ. ಅವ್ರ ಮನಸ್ಸಲ್ಲಿ ಏನಿದೆ? ಐ ಆಮ್ ವಿತ್ ಯು ನೋ ಮ್ಯಾಟರ್ ವಾಟ್ ಎವರ್ ಇಟ್ ಈಸ್ ಹಾಗೆ ಹೇಳ್ತಾ ಇದ್ದಾರೆ. ಅವ್ರ ಮನಸ್ಸಲ್ಲಿ ಸರೆಂಡರ್ ಆಗಬೇಕು ಅನ್ನೋ ಯೋಚನೆ ಇದೆ. I want to spend my whole life with you. I feel romantic for you ಆ ಥರ ಹೇಳ್ತಾ ಇದ್ದಾರೆ. ಬಾಟಮ್ನಲ್ಲಿ ಏನಿದೆ? ಎವ್ರಿ ಮೂಮೆಂಟ್ ಸ್ಪೆಂಡ್ ವಿತ್ ಯು ಈಸ್ ಪ್ರೆಷಸ್ ಫಾರ್ ಮೀ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಜೊತೆ ಕಳೆದಂಥ ದಿನಗಳು ಅವ್ರಿಗೆ ತುಂಬ ಪ್ರೆಷಸ್ ಅನ್ನಿಸ್ತಾ ಇದೆ. ಮತ್ತೆ ನಿಮ್ಮ ಜೊತೆ ಮಾತಾಡಬೇಕು, ಮತ್ತೆ ನಿಮ್ಮನ್ನ ಭೇಟಿಯಾಗಬೇಕು ಆ ಥರ ಮನಸ್ಸು ಅನ್ನಿಸ್ತಾ ಇದೆ. ನಮ್ಮಿಬ್ಬರ ಮಧ್ಯೆ ಏನೇ ಇರಲಿ, ಯಾರೇ ಬರಲಿ, ಐ ಆಮ್ ವಿತ್ ಯು ಅಂತ ಹೇಳ್ತಾ ಇದ್ದಾರೆ. ಅವರು ನಿಮ್ಮನ್ನು ಬಿಟ್ಕೊಡೋಕೆ ರೆಡಿ ಇಲ್ಲ. ನಿಮ್ಮ ಜೊತೆ ಅವ್ರ ಜೀವನ ಕಳಿಬೇಕು ಅನ್ನೋದಿದೆ. ಹಾಗೆ ನಿಮ್ಮ ಬಗ್ಗೆ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದು ಈಗ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.